ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂದರೆ ಮಾರ್ಕೆಟಿಂಗ್ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ. ಸೊ ರೈತರು ಒಂದಷ್ಟು ಲಾಭ ಗಳಿಸಬೇಕು ಅಂತಂದರೆ ಸ್ನೇಹಿತರೆ, ತಾವು ಬೆಳೆದಂಥ ಪದಾರ್ಥಗಳನ್ನು ತಾವೇ ಸೇಲ್ ಮಾಡಿದಂಥ ಸಮಯದಲ್ಲಿ ಅಷ್ಟೇ ಲಾಭ ಗಳಿಸುವಂಥದ್ದು. ಸೊ ತುಂಬ ನ್ಯೂಸ್ಗಳಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು ಸೊ ಮೊದಲಿಂದಲೂ ಹೇಳ್ತಿದ್ದಾರೆ. ಸೊ ರೈತರು ಬೆಳೆದಂಥ ಬೆಳೆಗೆ ಕರೆಕ್ಟಾಗಿ ಲಾಭ ಇಲ್ಲ, ಮಧ್ಯವರ್ತಿಗಳೇ ಎಲ್ಲನೂ ತಿಂದು ತೇಗ್ಬಿಡ್ತಾರೆ ಅಂತ. ಸೊ ಆ ಟ್ರೆಂಡು ಈಗ ಚೇಂಜ್ ಆಗಿದೆ. ಸೊ ನಾನು ಈಗ ಒಂದಷ್ಟು ನನ್ನ ಒಂದು ಈ ಫಾರ್ಮಿಂಗ್ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲ ಸ್ಟಡಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಯಾರೆಲ್ಲ ಮಾರ್ಕೆಟಿಂಗ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಪಂಟ್ರಿ ಇರ್ತಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋ ಏನು ಅನ್ವಯ ಆಗಲ್ಲ. ಯಾರೆಲ್ಲ ವ್ಯವಸಾಯದಲ್ಲಿ ಒಂದಷ್ಟು ಅಮೌಂಟ್ ಗಳಿಸ್ಬೇಕು, ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಆಮೇಲೆ ಸ್ಟಾರ್ಟ್ ಮಾಡಿ 1 ವರ್ಷ 2-3 ವರ್ಷ ಆಗಿರುತ್ತಲ್ಲ ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ನೋಡಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸೇ ಇದನ್ನು ಕೇಳಿದಂಥದ್ದು. ಒಂದಿಬ್ಬರು ಫೋನ್ ಮಾಡಿದಾಗ, ಸರ್ ನಾನು ತುಪ್ಪ ತಯಾರು ಮಾಡೋಣ ಅಂತಿದ್ದೀನಿ, ಮೀನ್ಸ್ ತುಪ್ಪ ಅದೇ ಹಸುವಿನ ತುಪ್ಪ A to G ಆ ಥರ ಮಾಡೋಣ ಅಂತಿದ್ದೀನಿ ಅಂತ ಒಬ್ಬರು ಫೋನ್ ಮಾಡಿದರು. ಸರ್ ಇನ್ನೊಬ್ಬರು, ಸರ್ ನಾವು ಕೋಳಿಗಳನ್ನ ಸಾಕಿದ್ದೀವಿ, ಸೇಲೇ ಆಗ್ತಾಯಿಲ್ಲ, ಯಾವ ರೀತಿ ಸೇಲ್ ಮಾಡೋದು ಸರ್ ಅಂತ. ಸೊ ಇನ್ನೊಬ್ಬರು ಮೇಕೆ ಸಾಕಿದ್ವಿ, ಯಾವ ರೀತಿ ಸೇಲ್ ಮಾಡೋದು ಸರ್, ಎಲ್ಲ ಕಡಿಮೆಗೆ ಕೇಳ್ತಾರೆ ಅಂತ. ಸೊ ಈ ರೀತಿ ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಒಂದು ಕ್ವಶನ್ ಮಾಡಿದರು. ಸರಿ ಬಿಡಿ ಸರ್, ಅದಕ್ಕೊಂದು ವಿಡಿಯೋ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಮೊದಲನೇದಾಗಿ ಒಂದು ವಿಚಾರನ ನಿಮಗೆ ತಿಳಿಸ್ತೀನಿ. ಸೊ ಮಾರುಕಟ್ಟೆ ಎಲ್ಲಿ ದೊಡ್ಡದಾಗಿರುತ್ತಾರೆ ಅಲ್ಲೇ ಡಿಮ್ಯಾಂಡ್ ಜಾಸ್ತಿ ಇರುವಂಥದ್ದು. ನೀವೇನಾದರೂ ಈ ಅಕ್ಷಯ ಕಲ್ಪ, ಆಮೇಲೆ ಆರ್ಗ್ಯಾನಿಕ್ ಮಂಡ್ಯ, ಈ ರೀತಿ ದೊಡ್ಡ ದೊಡ್ಡ ಕೃಷಿ ಈ ಉತ್ಪಾದನೆ ಮತ್ತು ಮಾರುಕಟ್ಟೆ ಎರಡನ್ನೂ ಮಾಡ್ತಾ ಇದ್ದಾರಲ್ಲ ಕಂಪ್ನಿಗಳು. ಸೊ ನಾವು ಯಾವತ್ತು ಆ ಥರ ಆಗ್ತೀವೋ ಗೊತ್ತಿಲ್ಲ, ಆಗ್ತೀವಿ. ಸೊ ಆ ರೀತಿ ಇರೋರಿಗೆಲ್ಲ ಈ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ನಿಮ್ಮ ಹಳ್ಳಿಗಳಲ್ಲಿ ಇಲ್ಲ ಒಂದು ಚಿಕ್ಕ ಟೌನ್ಗಳಲ್ಲಿ ಅವರು ಯಾವುದೇ ಬ್ರಾಂಚಸ್ಗಳನ್ನ ಇಟ್ಟಿಲ್ಲ. ಸೊ ಅವರೆಲ್ಲ ಇಟ್ಟಿರುವಂಥದ್ದು ಬೆಂಗಳೂರು, ಮೈಸೂರು, ಹೈದ್ರಾಬಾದು, ಚೆನ್ನೈ, ಈ ರೀತಿ. ಸೊ ಮಾರ್ಕೆಟ್ ಎಲ್ಲಿ ದೊಡ್ಡದಾಗಿದೆ, ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಲ್ಲೇ ಈ ಕೃಷಿ ಉತ್ಪನ್ನಗಳಿಗೆ ಒಳ್ಳೆ ರೇಟ್ ಕೊಡುವಂಥದ್ದು. ಅಲ್ಲಿ 2 ರೀತಿಯ ಜನ ಇರ್ತಾರೆ. ಸೊ 1 kg ಅಕ್ಕಿ 200 ರೂಪಾಯಿ ಆದರೂ ಪರವಾಗಿಲ್ಲ, ಅದು ಆರ್ಗ್ಯಾನಿಕ್ ಆಗಿದೆಯಾ, ಅದು ತುಂಬ ಕ್ವಾಲಿಟಿ ಆಗಿದೆಯಾ, ಅದನ್ನು ಬೈ ಮಾಡೋಣ ಅನ್ನುವಂಥವ್ರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನೋ ಆದಷ್ಟು ಚೀಪ್ ರೇಟಲ್ಲಿ ಅಕ್ಕಿ ಎಲ್ಲಿ ಸಿಗುತ್ತೆ ಅದನ್ನು ತಿನ್ನೋಣ ಅನ್ನುವಂಥವ್ರು ಇನ್ನೊಂದು ಕ್ಯಾಟಗರಿ. ಸೊ 2 ಕ್ಯಾಟಗರಿ ಇರೋರು ಈ ದೊಡ್ಡ ದೊಡ್ಡ ಟೌನ್ಗಳಲ್ಲೇ. ಸೊ ಮೀಡಿಯಮ್ ಆಗಿ ಈಗ ನಮ್ಮೂರು ಇಲ್ಲೆಲ್ಲ ಮೀಡಿಯಮ್ ಲೆವೆಲ್ಲು, ಒಂದು 30-40 ರೂಪೀಸ್ ಇರಲಿ. ಸೊ 2 ಅವರೇಜ್ ಆಗಿ ನೋಡುವಂಥವ್ರು ನಮ್ಮ ಈ ಟೌನ್ಗಳಲ್ಲಿ, ಸಣ್ಣ ಸಣ್ಣ ಹೋಬಳಿ ತಾಲೂಕುಗಳಲ್ಲಿರೋರು. ಸೊ ತುಂಬ ದುಡ್ಡನ್ನು ಕೊಟ್ಟು ಖರೀದಿ ಮಾಡೋರು ಇರುವಂಥವರೇ ಬೆಂಗಳೂರು, ಚೆನ್ನೈ, ಹೈದ್ರಾಬಾದ್, ಈ ಕಡೆ ಜಾಗಗಳಲ್ಲಿ. ಸೊ ನಿಮ್ಮ ಪದಾರ್ಥಗಳನ್ನ ನೀವು ಮಾರಾಟ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೆ, ಒಳ್ಳೆ ಅರ್ನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೆ, ನೀವು ಆ ಕಡೆನೇ ನಿಮ್ಮ ಮಾರ್ಕೆಟಿಂಗ್ನ ಬೆಳೆಸೋಕ್ಕೆ ಟ್ರೈ ಮಾಡಬೇಕು. ಸೊ ಇದನ್ನೆಲ್ಲ ನಾನು ನೋಡ್ತಾ ಅವ್ರ ಪೇಜಸ್ ನೋಡ್ತಾ ಇರ್ತೀನಿ, ಅವ್ರ ಆಫೀಸ್ಗಳು ನೋಡ್ತಾ ಇರ್ತೀನಿ, ಅವರೆಲ್ಲಿ ಹೊಸ್ದಾಗಿ ಸ್ಟೋರ್ ಓಪನ್ ಮಾಡಿದ್ರು ಅನ್ನೋದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬು, ಫೇಸ್ಬುಕ್ಗಳಲ್ಲಿ. ಸೊ ಅದರಿಂದ ನಾನು ಒಂದಷ್ಟು ಕಲಿತದ್ದನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಸುಮಾರು ಜನ ಈಗೀಗ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ನಿ ಥರ ಎಲ್ಲ ಮಾಡ್ತಿದ್ದಾರೆ. ನಾನು ಕೂಡ ಸ್ಟಾರ್ಟಪ್ ಮಾಡ್ತಾನೆ ಇದ್ದೀನಿ. ಸೀಡ್ಸು, ನೆಕ್ಸ್ಟ್ ಎಗ್ಸ್ ಮಾಡೋಣ ಅಂತಿದ್ದೀನಿ, ಫರ್ಟಿಲೈಸರ್ ಮಾಡೋಣ ಅಂತಿದ್ದೀನಿ. ಏನಂತಂದರೆ ನಾನು ಒಂದೇ ತಿಂಗಳಲ್ಲಿ ಏನೂ ಮಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಸಾಲ ಇಲ್ದೇ ಆರಾಮಾಗಿದ್ದೀನಿ. ಸೊ 9 ಗಂಟೆಗೆ ಮನೆ ಕಂಡ್ರೂ ನಿದ್ದೆ ಬರುತ್ತೆ, 10 ಗಂಟೆಗೆ ಮನೆ ಕಂಡ್ರೂ ನಿದ್ದೆ ಬರುತ್ತೆ. ಈ ಸಾಲ ಆಗ್ಬಿಟ್ರೆ 10 ಗಂಟೆಗೆ ಮನೆ ಕಂಡ್ರೆ 12 ಗಂಟೆಗೆ ನಿದ್ದೆ ಬರುತ್ತೆ, 9 ಗಂಟೆಗೆ ಮನೆ ಕಂಡ್ರೆ 11 ಗಂಟೆಗೆ ನಿದ್ದೆ ಬರುತ್ತೆ, ಆಮೇಲೆ ಬೇಗ ಎಚ್ಚರ ಆಗುವಂಥದ್ದು. ಸೊ ಈ ರೀತಿ ಎಲ್ಲ ಬೇಡ, ನೆಮ್ಮದಿಯಾಗಿ ಲೀಡ್ ಮಾಡೋಣ. ಸೊ ನಮ್ಮ ಒಂದು ಶ್ರಮ, ನಮ್ಮ ಸಮಯ ಏನಿದೆ ಅದನ್ನು ಈ ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಮಾಡೋಣ. 100% ಸಕ್ಸಸ್ ಆಗ್ತೀವಿ ಅಂದ್ಕೊಂಡು ಸಾಲ ಮಾಡ್ದೇ ಒಂದೊಂದಾಗಿ ಆಫೀಸು, ಒಂದು ಸ್ಟುಡಿಯೋ, ಇದೆಲ್ಲ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇನ್ನು ಒಂದಷ್ಟು ತಿಂಗಳಾದಮೇಲೆ ಇಲ್ಲೇನು ವೀಡಿಯೋ ಮಾಡಲ್ಲ, ಹಾಗಾಗಿ ಇಲ್ಲಿ ವೀಡಿಯೋ ಮಾಡ್ತೀನಿ, ಒಂದು ಸ್ಟುಡಿಯೋನೂ ಮಾಡ್ತಿದ್ದೀನಿ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಯಾವಾಗಲೂ ನೀವು ಚೆನ್ನೈ, ಮೈಸೂರು, ಹೈದ್ರಾಬಾದು ಈ ಥರ ಸಿಟಿಗಳಿಗೆ ನಿಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ಫಸ್ಟ್ ಸ್ಟೆಪ್ಪು ಇದನ್ನೇ ಸ್ನೇಹಿತರೆ. ಸೆಕೆಂಡ್ ಬಂದರೆ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ, ನೀಟಾಗಿ ಅರ್ಥ ಆಗಲಿ ನಿಮಗೆ. ಸೆಕೆಂಡ್ ಬಂದರೆ ಫಸ್ಟೆಲ್ಲ TV, ನ್ಯೂಸ್ ಪೇಪರ್ಗಳಲ್ಲಿ ಆ್ಯಡ್ ಕೊಡ್ತಾಯಿರು. ಈಗ ನಿಮ್ಮ ಪ್ರಾಡಕ್ಟ್ ಇದೆ, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ.
ಮೀನ್ಸ್ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ. ಈಗ ನೀವು ತುಪ್ಪ ಮಾಡ್ತಾ ಇರ್ಬೋದು, ಇಲ್ಲ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ಬೋದು, ಸೊ ಮೇಕೆ ಸಾಕಾಣಿಕೆ ಮಾಡುವಂಥದ್ದನ್ನು ಈ ರೀತಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಾನು ತುಂಬ ವರ್ಷಗಳ ಹಿಂದೆನೇ ಹೇಳಿದ್ದೆ, ನಾನು ಇದನ್ನೆಲ್ಲ ಸೇಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಈ ಮೊಬೈಲಲ್ಲೇ ನಾನು ಆ್ಯಡ್ ಮಾಡ್ತೀನಿ ಅಂತ. ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಸರ್ ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ನಿಮ್ಮ ಚಾನಲಲ್ಲಿ ಅಂದರೆ 100% ಫ್ರೀಯಾಗಿ, ಯಾವುದೇ ದುಡ್ಡು ತಗೊಳ್ದೇ ನೀವು 100% ರೈತರಾಗಿದ್ದರೆ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ನನಗೆ ಪೇಯ್ಡ್ ಪ್ರಮೋಷನ್ಸು ತುಂಬ ಬರುತ್ತೆ. ಯಾವುದೋ ಈ ಕೋಳಿಗೆ ಹಾಕುವಂಥ ಫುಡ್ ಆಗಲಿ, ಮೇಕೆಗೆ ಹಾಕುವಂಥ ಫುಡ್ಡು, ಮತ್ತು ಒಂದಷ್ಟು ಸಪ್ಲಿಮೆಂಟ್ಸು, ಇದನ್ನೆಲ್ಲ ಪ್ರಮೋಷನ್ ಮಾಡಿ ಅಂದ್ಬಿಟ್ಟು ತುಂಬ ಬರುತ್ತೆ. ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಅವ್ರದ್ದು ಏನು, ನಾನು ಕೆಮಿಕಲ್ಸ್ನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬೇಕಾದ್ರೆ ಯಾರೋ ಒಬ್ಬರು ಸರ್ ನಾವು ಮೊಟ್ಟೆ ಮಾರ್ತಾಯಿದ್ದೀನಿ ಅಂತ ಒಂದಿಬ್ಬರು ಫೋನ್ ಮಾಡಿದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡಿಸ್ತೆ. ಸರ್ ಕೋಳಿ ಮಾಡ್ತಾಯಿದ್ದೀನಿ ಅಂದಾಗ ಅವ್ರಿಗೂ ಕಾಂಟ್ಯಾಕ್ಟ್ ಕೊಡ್ತೆ, ಈ ರೀತಿ ಅವ್ರಿಗೆ ಕೊಡಿ ಅಂತ. ಇನ್ನೊಬ್ಬರು ಸರ್ ಸೀಡ್ಸ್ ನಾನು ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಅಂತಂದರು. ಸೊ ಅವ್ರು ಈ ವಿಡಿಯೋ ನೋಡಿದರೆ ಏನೋ ಗೊತ್ತಿಲ್ಲ, ಅವ್ರ ಹತ್ರ ಸೀಡ್ಸ್ನ ನಾನು ಬೈ ಮಾಡಿ ಸೇಲ್ ಮಾಡಿಸ್ತೆ. ಸೊ ಈ ರೀತಿಯೆಲ್ಲ ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ನೊಬ್ಬರು ಈಗ ಅನ್ಬೆ ಕೃಷಿ ಮಾಡ್ತೀನಿ ಸರ್, ನಾನು ಬೆಂಗಳೂರಲ್ಲಿರುವಂಥ ಅಪಾರ್ಟ್ಮೆಂಟ್ಗಳಿಗೆ ಸೇಲ್ ಮಾಡ್ತೀನಿ ಅಂದರು. ಒಳ್ಳೆ ಐಡಿಯಾನಪ್ಪ, ನೀವು ಮಾಡು, ನಿನ್ಗೇನು ಸಹಾಯ ಮಾಡಬೇಕು ಅದು ಮಾಡ್ತೀನಿ ನಾನು ಅಂದಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಎಲ್ಪ್ ಬೇಕು ಅಂದರೆ ನಾನು ಮಾಡೋಕ್ಕೆ ರೆಡಿ. ಆದರೆ ಒಂದು ಕಂಡೀಷನು, ಸುಮ್ಮನೆ ಎಲ್ಲ ಫೋನಲ್ಲೇ ಮುಗ್ಸೋಕ್ಕೆ ಹೋಗಬೇಡಿ. ಸೊ ಆ ರೀತಿ ಒಂದು ಇದನ್ನು ರೂಢಿ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡುವಂಥದ್ದು. ಆ ರೀತಿ ನಿಮ್ಮ ಫಸ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲಿ ಮಾಡಬೇಕು, ನಿಮ್ಮ ಹತ್ರ ಇರುವ ಪ್ರಾಡಕ್ಟ್ಗಳಿಗೆ ಅಂತಂದರೆ, ಸೊ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಗಳಲ್ಲಿ ನಿಮ್ಮ ಕೈಲಿ ಆ್ಯಡ್ ಮಾಡೋಕ್ಕೆ ಬರೋಲ್ಲ ಅಂತಂದರೆ ನನಗೆ ಕೊಡಿ, ನಾನು ಆ್ಯಡ್ ಮಾಡಿಕೊಡ್ತೀನಿ, ಫ್ರೀಯಾಗಿ ಮಾಡಿಕೊಡ್ತೇನೆ. ಸೊ ಅಷ್ಟು ಫಸ್ಟು ಕೆಲಸ ಸೋಷಿಯಲ್ ಮೀಡಿಯಾದು. ಸೀಡ್ಸ್ ಆಗಿರ್ಬೋದು, ನಿಮ್ಮ ವೆಜಿಟೇಬಲ್ಸ್ ಆಗಿರ್ಬೋದು, ಯಾವುದು ಡಿಮ್ಯಾಂಡ್ ಆಗಿದೆ ಅದನ್ನೆಲ್ಲ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ, ಅದನ್ನೆಲ್ಲ ಉತ್ಪಾದನೆ ಮಾಡೋಕ್ಕೆ ಟ್ರೈ ಮಾಡಿ. ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು. ಸೊ ನಾನು ಏನೇನೆಲ್ಲ ಸೇಲ್ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ತೀನಿ. ಅಜೋಲಾ ಸೇಲ್ ಮಾಡ್ತೀನಿ, ಸೀಡ್ಸ್ ಎಲ್ಲ ಮೇವಿನ ಬೀಜಗಳು ಸೀಡ್ಸ್ ಮಾಡ್ತೀನಿ, ಗೊಬ್ಬರದ ಬೀಜಗಳನ್ನ ಸೀಡ್ಸ್ ಮಾಡ್ತೀನಿ. ಇನ್ನೂ ವೆಜಿಟೇಬಲ್ ಸೀಡ್ಸ್ನ ಈಗ ಬೆಳೀತಾ ಇದ್ದೀನಿ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿ ಶೇಖರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೆಲ್ಲ ಒಂದು ಕ್ವಾಂಟಿಟಿ, ಈಗ ಯಾರಾದರೂ ಬಂದು ಕೇಳಿದಾಗ ಇಲ್ಲ ಅನ್ಬಾರ್ದು. ಸೊ ಯಾವಾಗ್ಲೂ ನಮ್ಮ ಹತ್ರ ಇದೆ ಅನ್ನುವಂಥ ಒಂದು ಇದಿರಲಿ ಅಂದ್ಕೊಂಡು ನಾನು ಅದೆಲ್ಲ ಲಾರ್ಜ್ ಕ್ವಾಂಟಿಟಿಲಿ ಮಾಡಿ ಸೇಲ್ ಮಾಡ್ತೀನಿ ವೆಜಿಟೇಬಲ್ ಸೀಡ್ಸು. ಸೊ ನೆಕ್ಸ್ಟ್ ಬಂದರೆ ಸ್ನೇಹಿತರೆ, ವಾಟ್ಸಪ್ಪು ಒಂದು ಒಳ್ಳೆ, ಈಗ ಹೆಂಗೆ ಅಂದರೆ ನೀವು ಈ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಈ ಸುಮ್ಮನೆ ಹುಡುಗಿರು ಡ್ಯಾನ್ಸ್ ಮಾಡೋದು ಅವು ಇವು ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸರ್ ನೀವು ನೋಡಲ್ವ ಅಂತ ಅಂದ್ಬಿಡಿ, ನಾನು ನೋಡ್ತೀನಿ ಆವಾಗ ಟೈಮ್ ಪಾಸು, ಬೇಜಾರಾದಾಗ ನೋಡಿ ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳಲ್ಲಿ ಅವರು ಡ್ಯಾನ್ಸ್ ಮಾಡೋದನ್ನ. 1-2-3 ಜನ ಇದ್ದಾರೆ, ಕರ್ನಾಟಕನೇ ಅಳ್ಳಾಡಿಸ್ತವ್ರೆ ಅಲ್ಲ, 1-2-3 ಜನ ಹುಡುಗಿರಿದ್ದಾರೆ ಕರ್ನಾಟಕನೇ ಅಳ್ಳಾಡಿಸ್ತವ್ರೆ. ಸೊ ಆ ರೀತಿ ನೆಕ್ಸ್ಟು ವಾಟ್ಸಪ್ಪಲ್ಲಿ. ಸೊ ನವೀನ್ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ನನಗೆ ಹೇಳಿದ್ರು ಸರ್ ನೀವು ವಾಟ್ಸಪ್ ಸ್ಟೇಟಸ್ ಹಾಕಿ ಒಂದಷ್ಟು ಗ್ರೂಪ್ ಮಾಡಿ ಅಂದ್ಕೊಂಡು. ಅವ್ರು ಬೆಳಗ್ಗೆ ಎದ್ದು ಅವ್ರು ವಾಟ್ಸಪ್ಪನ್ನು ನಾನು ನೋಡ್ತೀನಿ, ಸ್ಟೇಟಸ್ನ ಒಂಥರ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ನನ್ನ ಹತ್ರ ಈ ಥರ ಮರಿ ಇದೆ, ಸೇಲ್ ಇದೆ, ಅರ್ಜೆಂಟ್ ಸೇಲ್ ಐತೆ, ಇನ್ನೊಂದು ಅರ್ಧ ಗಂಟೆ ಹೋದರೆ ಇನ್ನೊಬ್ರು ಬಂದು ಬುಕ್ ಮಾಡಿಬಿಡ್ತಾರೆ, ನೀವು ಬೇಗ ಬಂದು ಬುಕ್ ಮಾಡಿ, ಯಾರಿಗೆ ಬೇಕು ಅವ್ರು ಕಾಲ್ ಮಾಡಿ, ಅದು ಇದು ಅಂದ್ಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ನೆಕ್ಸ್ಟು ಇನ್ನೊಂದು ಸ್ಟೇಟಸಲ್ಲಿ ಸೋಲ್ಡ್ ಅಂದ್ಬಿಟ್ಟು ಅದು ಮಾರಾಟ ಆಗೋಯ್ತು ಅಂತ ಹಾಕಿರ್ತಾರೆ. ಸೊ ಆ ರೀತಿಯೆಲ್ಲ ನೀವು ವಾಟ್ಸಪ್ಗಳನ್ನ ಯೂಸ್ ಮಾಡಿ. ಒಂದು ಆ್ಯಡ್ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಒಬ್ಬ ಹುಡುಗ ಆ್ಯಡಲ್ಲ, ಒಂದು ವೀಡಿಯೋ ರೀಲು, ಒಂದು ರೋಡ್ ಸೈಡಲ್ಲಿ ಅದು ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ, ಆದರೆ ವೀಡಿಯೋನೂ ತೋರಿಸ್ತೀನಿ. ಸೊ ಒಂದು ಇಮೇಜ್, ಒಂದು ವೀಡಿಯೋ, ರೋಡ್ ಸೈಡಲ್ಲಿ ಒಂದು ಪೆಟ್ಟಿ ಅಂಗಡಿ, ಒಂದೇ ಒಂದು ಟೆಂಟ್ ಹಾಕೊಂಡು ಒಂದು ಟೀ ಕಾಯಿಸ್ತಾ ಇರ್ತಾನೆ. ಸೊ ಒಂದು ದಿನ ಯಾರೂ ಹೋಗಲ್ಲ ಅಲ್ಲಿಗೆ, ಸೆಕೆಂಡ್ ಅಲ್ಲಿಗೂ ಆ ಟೈಮಲ್ಲೂ ಯಾರೂ ಹೋಗಲ್ಲ. ಸೊ ಒಂದು ತಿಂಗಳು ಕಳೆಯುತ್ತೆ. ಫಸ್ಟು ಒಂದು 2 ಬರ್ತಾರೆ, ಆಮೇಲೆ ಒಂದು 4 ಜನ ಬರ್ತಾರೆ, ಆಮೇಲೆ 20 ಜನ. ಸೊ ಅದು ಸಕ್ಸಸ್ ಆಗುತ್ತೆ ಅನ್ನೋ ಥರ ಆ ರೀಲ್ಸು. ನಾನು ಆ ರೀಲ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊಳ್ತಾರೆ. ನನಗೆ ಆ ರೀಲ್ಸಲ್ಲಿ ಏನೊಂದು ಅರ್ಥ ಆಯಿತು ಅಂತಂದರೆ, ಕಂಟಿನ್ಯೂಟಿ ಇರಬೇಕು. ಸೊ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಜನಗಳಿಗೆ ಗೊತ್ತಿದೆ ಅನ್ನೋ ಥರ ಇರಬೇಕು. ಸೊ ಏನಪ್ಪ ಅದು ಅಂತಂದರೆ ಸ್ನೇಹಿತರೆ, ಈಗ ಒಂದು ಅವನು ಆ ವಿಡಿಯೋದಲ್ಲಿ ಒಂದು ಸ್ಟಾಲ್ ಇದೆ ಅಂತಂದರೆ ಒಬ್ರು ನೋಡ್ಕೊಂಡು ಹೋಗಿರ್ತಾರೆ ಒಂದಿನ, ಇದೆಲ್ಲ ಕೋಳಿ ಫಾರಮ್ ಇದೆ, ಕೋಳಿ ಮೊಟ್ಟೆ ಸಿಗುತ್ತೆ ಅಂತ ಬೋರ್ಡ್ನ ನೋಡ್ಕೊಂಡು ಹೋಗಿರ್ತಾರೆ. ಅದೇ ರೀತಿ ಆ ರೀಲ್ಸಲ್ಲಿ ಇರುವಂಥದ್ದು, ಅವನು ಟೀ ಕಾಯಿಸ್ತಾ ಇರ್ತಾನೆ ಒಂದಿನ. ಸೊ ಆ ರೋಡಲ್ಲಿ ಹೋಗುವಂಥವನು ಇಲ್ಲಿ ಟೀ ಕಾಯಿಸ್ತಾವ್ರೆ ಅಂದ್ಬಿಟ್ಟು ಹೋಗಿರ್ತಾನೆ. ಸೊ ಸೆಕೆಂಡ್ ಟೈಮು ಇನ್ನೊಬ್ಬನು ಅಲ್ಲಿ ಟೀ ಕಾಯಿಸ್ತಾರೆ, 3ನೇ ದಿನ ಅಲ್ಲಿ ಟೀ ಕಾಯಿಸ್ತಾರೆ ಅಂದಂಗೆ ಆ ಟೀ ಸ್ಟಾಲ್ ಹೆಂಗೆ ಕ್ಲಿಕ್ ಆಗುತ್ತೆ ಅಂದರೆ, ಸೊ ಯಾವಾಗಲಾದರೂ ಇನ್ನೂ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಇರ್ಬೇಕಾದ್ರೆ ನಡೆಯೋ ಮುಂದೆ ಹೋಗಿ ಆ ಟೀ ಸ್ಟಾಲಲ್ಲಿ ಕುಡಿಯೋಣ ಅನ್ನೋ ಥರ ನೀವು ಏನೇ ಮಾಡಿದ್ರು ಕಂಟಿನ್ಯೂಸ್ ಆಗಿ ಮಾಡಬೇಕು. 5 ವರ್ಷದಿಂದ ರಂಜಿತು ಕೋಳಿ ಸಾಕ್ತಾ ಇದ್ದಾನೆ, ಅವ್ರ ಹತ್ರ ತೋಟ ಐತೆ, ಅವನ ಹತ್ರ ಸೀಡ್ಸ್ ಇದೆ ಅನ್ನುವಂಥದ್ದು ಕಂಟಿನ್ಯೂಟಿ ಇರಬೇಕು. ಸೊ ನಿಮ್ಮ ಮೈಂಡಿಗೆ ಬರಬೇಕು, ಅವನ ಹತ್ರ ಇಲ್ಲ ಅಂದರೆ ನಿಮಗೆ ಫೋನ್ ಮಾಡಬೇಕು. ಆ ರೀತಿ ಕಂಟಿನ್ಯೂಟಿಯಾಗಿ ಡಿಸಿಪ್ಲಿನ್ ಇರಬೇಕು. ಸೊ ತುಂಬ ಜನ ಅರ್ಧಂಬರ್ಧ ನಿಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ನನಗೂ ಬೋರ್ ಆಗುತ್ತೆ, ನನಗೂ ಸಿಕ್ಕಾಬಟ್ಟೆ ಸಮಯಗಳಲ್ಲಿ. ಸೊ ಇದನ್ನು ನಿಲ್ಸೋಣ, ಕೋಳಿ ಸಾಕೋದನ್ನ ನಿಲ್ಸೋಣ, ಏನಕ್ಕೆ ಇಷ್ಟು ಜಿಮ್ಗೆ ಹೋಗೋಣ ಒಂದೊಂದು ಸರಿ ಬಾಡಿ ಡೆವಲಪ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಆಮೇಲೆ ಅನಿಸುತ್ತೆ ಜಿಮ್ಗೆ ಹೋದ್ರೂ ನೀನು 3 ತಿಂಗಳು ಮಾಡಿಬಿಟ್ಟು ಬಿಟ್ಬಿಡ್ತೀಯ, ಇದನ್ನೇ ಕಂಟಿನ್ಯೂ ಆಗಿ ಮಾಡು, ಸಕ್ಸಸ್ ಐತಿ ಅಂತ. ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ
ಸೋಷಿಯಲ್ ಮೀಡಿಯಾ ಬಂದರೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಗಳಲ್ಲಿ ಆ್ಯಡ್ನ ಮಾಡಿ. ವಾಟ್ಸಪ್ ಬಂದರೆ ಸ್ಟೇಟಸ್ಗಳನ್ನ ಹಾಕೋಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿ, ಮೆಸೇಜ್ಗಳನ್ನ ಸೆಂಡ್ ಮಾಡಿ. ಆಮೇಲೆ ಆಗಾಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದೊಂದು ಮೆಸೇಜ್ನ ಗ್ರೂಪ್ಗಳಲ್ಲಿ ಹಾಕ್ತಾಯಿರಿ, ನೀನು ಈ ರೀತಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಟಾರ್ಗೆಟು ಮೇಯ್ನು ಸಿಟಿಗಳಲ್ಲಿ ಇರಬೇಕು. ಒಳ್ಳೆ ದುಡ್ಡು ಗಳಿಸ್ಬೇಕು ಅಂದರೆ ಅಲ್ಲಿ KG ಕೋಳಿನ, ನಾಟಿ ಕೋಳಿನ 700 ರೂಪಾಯಿಗೆ ಬೈ ಮಾಡುವಂಥವರು ಕೂಡ ಇದ್ದಾರೆ. ಸೊ ನಾವು ಇಲ್ಲಿ 500 ರೂಪಾಯಿ KG ಲೈವ್ ಕೊಡ್ತಾಯಿದ್ದೀವಿ ನಮ್ಮ ಫಾರಮಲ್ಲಿ. ಅದೇ ಬೆಂಗಳೂರು ತಗೊಂಡೋಗಿ ಮಾಡಿದ್ರೆ 700. ಅದೇ ಇನ್ನೊಬ್ರು ಇದ್ದಾರೆ ಶಂಕರ್ ನಾಟಿ ಕೋಳಿ ಡಾಬಾ ಅಂತ, ಅವರು 500 ರೂಪಾಯಿಗೆ ತಗೊಳ್ತಾರೆ. ನೆಕ್ಸ್ಟು ಕಾಲ್ ಮಾಡಬೇಕು ನೀವು. ಯಾವ ರೀತಿ ಕಾಲ್ಸು, ಯಾರೆಲ್ಲ ನಿಮಗೆ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಅಂತಂದರೆ ಒಂದಷ್ಟು ಜನ ನಿಮಗೆ ಪ್ರಾಡಕ್ಟ್ನ ಕೇಳಿ ಈ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳನ್ನ ನೋಡಿ ನಿಮಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ಸರ್ ನಿಮ್ಮ ಹತ್ರ ಈ ಥರ ಕೋಳಿ ಸಾಕಿದ್ದೀರಾ, ಇಲ್ಲ ಮೇಕೆ ಇದೆಯಾ, ಇಲ್ಲ ಮೊಟ್ಟೆ ಇದೆಯಾ, ಇಲ್ಲ ಗೊಬ್ಬರ ಇದೆಯಾ, ವರ್ಮಿ ಕಾಂಪೋಸ್ಟು ಅಂತ ಒಂದು ಸರಿ ನಿಮಗೆ ಕಾಲ್ ಮಾಡಿದ್ರೆ ಅವನ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಸೊ ನೀವು ಯಾರೆಲ್ಲ ನನ್ನ ಹತ್ರ ಸೀಡ್ಸ್ ಬೈ ಮಾಡ್ತಾ ಇದ್ದೀರಲ್ಲ, ಸೊ ಹೆಚ್ಚು ಕಮ್ಮಿ 1000 ಜನದ ಮೇಲೆ ಬೈ ಮಾಡಿದ್ದೀರಾ. ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು ನಾನು ಫೋನಲ್ಲಿ ಸೇವ್ ಮಾಡಿಲ್ಲ, ಒಂದು ಒಳ್ಳೆ ಡೈರಿಲಿ. ಸೊ ಫೋನಲ್ಲಿ ಏನು ಡಿಲೀಟ್ ಮಾಡಿಲ್ಲ, ಹಂಗೆ ಇದೆ. ಬಟ್ ಒಂದು ಡೈರಿಲಿ ನಾನು ಕಂಪ್ಲೀಟಾಗಿ ಅದನ್ನು ಬರಿತಾ ಬರ್ತಾಯಿದ್ದೀನಿ. ಸೊ ಯಾವಾಗೆಲ್ಲ ಇನ್ನೊಂದು ಪ್ರಾಡಕ್ಟ್ನ ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಮೊಟ್ಟೆ ಆಗಿರ್ಬೋದು, ವೆಜಿಟೇಬಲ್ ಸೀಡ್ಸ್ ಆಗಿರ್ಬೋದು, ಇಲ್ಲ ಒಂದಷ್ಟು ಸಪ್ಲಿಮೆಂಟ್ರಿ ಪ್ಲ್ಯಾಂಟ್ ಸಪ್ಲಿಮೆಂಟ್ಸು, ಈ ಕೋಳಿ ಸಪ್ಲಿಮೆಂಟ್ಸು, ಇವೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಆಗ ಎಲ್ರಿಗೂ ಮೆಸೇಜ್ ಮಾಡೋಕ್ಕೆ ನಾನು ಅದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಡಿ. ನನ್ನ ಒಂದು ಎಲ್ಲ ಓಪನಾಗಿ ಹೇಳ್ತೀನಿ ಅಂತ ಅನ್ಕೋಬೇಡಿ ನೀವು. ನನ್ನ ಒಂದು ಇಂಟೆನ್ಷನ್ ಇರುವಂಥದ್ದು, ನನ್ನ ಕೈಲಾದಷ್ಟು ಸಹಾಯನ ಯಾರಿಗ ಒಂದು 4 ಜನಕ್ಕೆ ಮಾಡೋಣ. ಒಂದಷ್ಟು ಜನ ಕಮೆಂಟ್ಗಳು ಮಾಡ್ತಾರೆ, ಕೈ ಮುಗಿತಾರೆ ನನಗೆ. ನಾನೇ ವೀಡಿಯೋಗಳಲ್ಲಿ ಕೈ ಮುಗಿಯಲ್ಲ ಅಪ್ಪ, ಎಷ್ಟು ಜನ ಕಮೆಂಟ್ಗಳಲ್ಲಿ ಕೈ ಮುಗಿತಾರೆ ಅಂದರೆ ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸೊ ಅದಕ್ಕೆ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಓಪನ್ ಆಗಿ ಈ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ತಾ ಇರೋದು. ಸೊ ನಾನು ಎಲ್ಲರೂ ಯಾರೆಲ್ಲ ನನ್ನ ಹತ್ರ ಸೀಡ್ಸ್ ಬೈ ಮಾಡಿದರೆ ಅವ್ರಿಗೆಲ್ಲ ತೋಟ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಅವ್ರಿಗೇನಾದ್ರು ಅವಶ್ಯಕತೆ ಇದ್ದೇ ಇರುತ್ತೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು. ಸೊ ನಂದೇನಾದ್ರು ಹೊಸ ಪ್ರಾಡಕ್ಟ್ಗಳು ಬಂದರೆ ಅದಕ್ಕೆಲ್ಲ ಶೇರ್ ಮಾಡೋಣ ಅಂದ್ಕೊಂಡು ಅದೆಲ್ಲ ನಂಬರ್ಗಳನ್ನೂ ನೋಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಆ ರೀತಿ ಮಾಡಿ ಒಂದಷ್ಟು ಡೈರೆಕ್ಟ್ ಕಾಲ್ಗಳನ್ನ ಮಾಡಿ, ಸರ್ ನನ್ನ ಹತ್ರ ಸೀಡ್ಸ್ ತಗೊಂಡಿದ್ರಲ್ಲ, ನಾನು ರಂಜಿತ್ತು ಈ ರೀತಿ ಒಂದು ಪ್ರಾಡಕ್ಟ್ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಸರ್, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಕಾಲ್ ಮಾಡಿ ಅಂದ್ಕೊಂಡು ಒಂದು ಡೈರೆಕ್ಟಾಗಿ ಕಾಲ್ಸ್ ಮಾಡುವಂಥದ್ದು. ಸೊ ಬ್ಯಾಂಕಲ್ಲಿ ಲೋನ್ ತಗೊಳ್ಳಿ ಅಂತ ಕಾಲ್ಸ್ ಮಾಡ್ತಾರೆ, ಟ್ರೇಡಿಂಗ್ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಕಾಲ್ ಮಾಡ್ತಾರೆ, ನಿಮಗೆ ಬಿಸ್ನೆಸ್ನ ಯಾವ ರೀತಿ ಡೆವಲಪ್ ಮಾಡ್ಕೊಡೋದು ಅಂತ ಕಾಲ್ ಮಾಡಿ ಕೇಳ್ತಾರೆ. ಸೊ ನೀವು ಅದೇ ರೀತಿ ಒಂದಷ್ಟು ನಿಮ್ಮ ಹತ್ರ ಯಾರ್ಯಾರೆಲ್ಲ ಸೀಡ್ಸ್ ಬಗ್ಗೆ ಎಂಕ್ವೈರಿ ಮಾಡಿದ್ರು ಅವ್ರ ನಂಬರ್ಗಳನ್ನೆಲ್ಲ ನೋಟ್ ಮಾಡಿ ಅವ್ರಿಗೆಲ್ಲ ಡೈರೆಕ್ಟ್ ಕಾಲ್ ಮಾಡೋಕ್ಕೆ ಅಪ್ರೋಚ್ ಮಾಡಿ. ಸೊ ಇದು ಇನ್ನೊಂದು ಟೆಕ್ನಿಕ್ಕು, ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಡೈರೆಕ್ಟ್ ಕಾಲು. ನೆಕ್ಸ್ಟು ಪೇಪರ್ ಆ್ಯಡ್ಗಳನ್ನ ಕೊಡಿ. ಸೊ ಆಗಾಗ ಪಾಂಪ್ಲೆಟ್ಗಳಲ್ಲಿ ಮತ್ತು ಪೇಪರ್ ಆ್ಯಡ್ಗಳನ್ನ ಕೊಡುವಂಥದ್ದು, ಒಂದು ಬೋರ್ಡ್ ಹಾಕಿ ಎಲ್ಲಾದರೂ ತುಂಬ ಕ್ರೌಡ್ ಇರೋ ಕಡೆ ನಮ್ಮ ಹತ್ರ ಈ ಥರ ಸಿಗುತ್ತೆ ಅನ್ನುವಂಥದ್ದನ್ನು ನೀವು ಒಂದು ಫ್ಲೆಕ್ಸ್ ಹಾಕ್ಸುವಂಥದ್ದು, ಈ ರೀತಿ ಎಲ್ಲ ಮಾಡಿ. ಸೊ ತುಂಬ ಜನ ಲೋನ್ ಬೇಕು, ನಮಗೆ ಲೋನ್ ಬೇಕು ಅಂತಾರೆ. ಸೊ ನಾನೊಂದು ನಿಮ್ಗೆ ಹೇಳ್ತೀನಿ ಕೇಳಿ, ನಾನು ಒಂದು 3-4 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ. ದುಡ್ಡು ಏನೇನೋ ಅಲ್ಲ ಸ್ನೇಹಿತರೆ, ನನಗನ್ಸಿದ್ದು ವ್ಯವಸಾಯದಲ್ಲಿ ನಮ್ಮ ಒಂದು ಶ್ರಮ ಎಷ್ಟು ನಾವಿಲ್ಲಿ ಸ್ಪೆಂಡ್ ಮಾಡ್ತೀವಿ, ಎಷ್ಟು ನಾವಿಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ನಮ್ಮ ಸಮಯ, ಸೊ ತುಂಬ ಬರೀ ಎಂಟರ್ಟೈನ್ಮೆಂಟ್ಗೆ ನಮ್ಮ ಸಮಯನ ಕಳಿದಾನೆ ನಾವು. ಈ ಜಾಗದಲ್ಲಿ ಎಷ್ಟು ನಮ್ಮ ಸಮಯನ, ಶ್ರಮನ ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಮೇಯ್ನು. ದುಡ್ಡಿಲ್ಲಿ ಮ್ಯಾಟ್ರ್ ಆಗಲ್ಲ. ಸೊ ಶೆಡ್ ಮಾಡಬೇಕು, 10 ಲಕ್ಷ ಬೇಕು, 20 ಲಕ್ಷ ಬೇಕು ಅನ್ನುವಂಥ ಎಲ್ಲ ಸುಳ್ಳು. ನಮ್ಮ ಹಳ್ಳಿ ಕಡೆ ಒಂದೊಂದು ಕಡೆ ಹೋದಾಗ ಒಂದು 4 ಪೋಲ್ಗಳನ್ನ ನಿಲ್ಲಿಸಿ ಒಂದೇ ಒಂದು ಟಾರ್ಪಲ್ ಕಟ್ಟಿ ಸುತ್ತ ಒಂದು ಬಟ್ಟೆ ಗಿಟ್ಟೆ ಇಲ್ಲ ಸೀರೆನ ಕಟ್ಟಿ ಹೆಂಗಸರು, ಈ ವಯಸ್ಸಾಗಿರುವಂಥ ಮುದುಕಿರು 25-30 ಮರಿಗಳನ್ನ ಸಾಕಿರ್ತಾರೆ. ಮಳೆಲೂ ನೆನೀತಾ ಇರುತ್ತೆ, ಅದಕ್ಕೆ ಶೆಡ್ಡೇ ಇರಲ್ಲ. ಆ ಟಾರ್ಪಲ್ ಕಟ್ಟಿರ್ತಾರೆ, ಎಲ್ಲ ತೂತಾಗಿ ನೀರು ಸೋರ್ತಾ ಇರುತ್ತೆ, ಮರಿಗಳೆಲ್ಲ ನೆನೀತಾ ಇರುತ್ತೆ. ಅವರು 50-60 ಕುರಿಗಳನ್ನ ಸಾಕಿರ್ತಾರೆ, 30 ಕುರಿಗಳನ್ನ ಸಾಕಿರ್ತಾರೆ. ಸೊ ಆ ರೀತಿ ನಿಮ್ಮ ಪ್ರೆಸೆನ್ಸು, ನಿಮ್ಮ ಶ್ರಮನೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗ್ರಿಕಲ್ಚರ್ಲಿ ನೆಕ್ಸ್ಟು ಆ ರೀತಿ ಮಾಡಿ. ಇನ್ನೂ ಒಂದು ಸರಿ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬು, ಫೇಸ್ಬುಕ್ಗಳನ್ನ ಯೂಸ್ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನ ಹಾಕಿ, ಸ್ಟೇಟಸ್ಗಳನ್ನ ಹಾಕಿ, ಡೈರೆಕ್ಟ್ ಕಾಲ್ಗಳನ್ನ ಮಾಡಿ ಎಲ್ಲ ಲಿಸ್ಟ್ ಮಾಡ್ತಾ ಹೋಗಿ ನಿಮ್ಮ ಹತ್ರ ಯಾರ್ಯಾರು ಏನೇನೆಲ್ಲ ಪ್ರಾಡಕ್ಟ್ಗಳನ್ನ ಕೇಳ್ತಾ ಇದ್ದಾರೆ ಅಂತ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನೆಕ್ಸ್ಟು. ಆಮೇಲೆ ವಿಸಿಟಿಂಗ್ ಕಾರ್ಡ್ಗಳನ್ನ ಮಾಡಿಸಿ. ನೆಕ್ಸ್ಟು ಆನ್ಲೈನಿಗೆ ಬಂತು ಅಂತಂದರೆ ಸೋಷಿಯಲ್ ಮೀಡಿಯಾ ಬಿಟ್ಟು ಇಂಡಿಯಾ ಮಾರ್ಟ್ ಅಂತಿದ್ರೆ ಒಳ್ಳೆ ಪ್ಲ್ಯಾಟ್ಫಾರ್ಮು ಇಂಡಿಯಾ ಮಾರ್ಟು. ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಆ್ಯಡ್ ಹಾಕಿ. ಆಮೇಲೆ ಅಮೆಝಾನ್ ಇದೆ, ಫೇಸ್ಬುಕ್ ಇದೆ, ಇದು ಫೇಸ್ಬುಕ್ ಅಂತೀನಿ, ಫ್ಲಿಪ್ಕಾರ್ಟು 2 F ಇತ್ತಲ್ಲ. ಸೊ ಅಮೆಝಾನು, ಫ್ಲಿಪ್ಕಾರ್ಟ್ಗಳೆಲ್ಲ ಹಾಕಿ ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ ಓಪನ್ ಮಾಡಿ. ಸೊ ಈ ರೀತಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನಿಮ್ಮ ಹತ್ರ ಓಪನ್ ಆಗಿ ತಿಳಿಸ್ತಾ ಇದ್ದೀನಿ. ಇನ್ನು ಒಂದು ಸರಿ ನೀವು ಒಂದೊಳ್ಳೆ ಪ್ರಾಡಕ್ಟ್ನ ಕೊಡ್ತೀರಿ ಅಂತಂದರೆ ಅದು % ಹಂಗೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನೀವು ನಿಮ್ಮ ಇದನ್ನು ಮಾರ್ಕೆಟಿಂಗ್ನ ಮಾಡಿ. ಇನ್ನೂ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ.
ನನಗೆ ಒಬ್ಬರು ಸೀಡ್ಸ್ ಕೊಡಿಸ್ತಾರೆ. ಈಗ ಹೆಂಗೆ ಅಂತಂದರೆ ನನ್ನ ಹತ್ರ ಇಲ್ಲೊಂದು ಸೀಡ್ಸ್ ಇದೆ. ಸೊ ಈಗ ಗ್ಲಿರಿಸಿಡಿಯಾ, ಇದು ಗ್ಲಿರಿಸಿಡಿಯಾ ಪ್ಲ್ಯಾಂಟ್ ಕಾಣ್ತಾ ಇದೆಯಲ್ಲ. ಸೊ ಈ ಗ್ಲಿರಿಸಿಡಿಯಾ ಹಿಂದೆ ಇರುವಂಥದ್ದು, ಈ ಗ್ಲಿರಿಸಿಡಿಯಾ ಪ್ಲ್ಯಾಂಟು ಬೀಜಗಳು ಇಲ್ಲಿ ನನಗೊಂದು ಅಷ್ಟು ಸಿಗುತ್ತೆ. ಸೊ ಇನ್ನೊಂದಷ್ಟು ಜನ ಉತ್ಪಾದನೆ ಮಾಡ್ತಾರೆ, ಅವ್ರಿಗೆ ಸೇಲ್ ಮಾಡೋಕ್ಕೆ ಟೈಮ್ ಇರೋಲ್ಲ, ಅವ್ರು ನನಗೆ ಕೊಟ್ಬಿಡ್ತಾರೆ, ನಾನು ಸೇಲ್ ಮಾಡಿಸ್ತೀನಿ. ಸೊ ಆ ರೀತಿ ಒಬ್ಬ ನನಗೆ ಎಲ್ಲರ ಹತ್ರ, ರೈತರ ಹತ್ರ ಯಾರ್ಯಾರ ಹತ್ರ ಸೀಡ್ಸ್ ಇದೆ ಅನ್ನುವಂಥದ್ದನ್ನು ಕಾಂಟ್ಯಾಕ್ಟ್ ಇಟ್ಕೊಂಡು ಬರೀ ಫೋನ್ ಅಷ್ಟೇ ಅವ್ರದ್ದು. ₹1 ಬಂಡವಾಳ ಇಲ್ಲ, ₹1 ಶ್ರಮ ಇಲ್ಲ, ಫೋನು. ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಎಲ್ಲಾದರೂ ಸೀಡ್ಸ್ ಇದ್ದರೆ ಅರೇಂಜ್ ಮಾಡಿಕೊಡಿ ಅಂತ. ಅವ್ನು ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಫುಲ್ ಫೋನ್ ಮಾಡಿ, ರಂಜಿತ್ ಅವರ ಇಲ್ಲಿ ಜಾಗದಲ್ಲಿ ಸೀಡ್ಸ್ ಇಷ್ಟಿದೆ, ಇಷ್ಟು ರೇಟ್ ಇದೆ, ನೀವು ಬೇಕು ಅಂದರೆ ತಗೊಳ್ಳಿ. ಇಡೀ ಇಂಡಿಯಾ ಫುಲ್ ಫೋನ್ ಮಾಡ್ತಾನೆ, ಇಡೀ ಇಂಡಿಯಾ ಫುಲ್ ಸರ್ಚ್ ಮಾಡ್ತಾನೆ. ಅವ್ನದ್ದು ಇರುವಂಥದ್ದು ಒಂದೇ ಒಂದು ವಿಸಿಟಿಂಗ್ ಕಾರ್ಡು, ಒಂದು ಮೊಬೈಲು, ಒಂದು ಆಫೀಸು ಇಲ್ಲ, ಏನೂ ಇಲ್ಲ. ಇಡೀ ಇಂಡಿಯಾ ಫುಲ್ ಫೋನ್ ಮಾಡ್ತಾನೆ, ಸರ್ ನಾವು ಈ ಥರ ನಮ್ಗೆ ಈ ಥರ ಸೀಡ್ಸ್ ಬೇಕು ಅಂತ. ಸೊ ಆ ರೀತಿಯ ಮೆಂಟಾಲಿಟಿನ ನೀವು ಬೆಳೆಸ್ಕೊಳ್ಳಿ. ನೀವು ತುಪ್ಪ ಮಾರಬೇಕು ಅನ್ನಂಗಿದ್ರೆ ಬೇರೆ ಯಾರೋ ಒಬ್ಬರು ತುಪ್ಪನ ಮಾರ್ತಿರ್ತಾರೆ, ನೀವು ಸುಮ್ಮನೆ ಫೋನ್ ಮಾಡಿ. ಈಗ ಯಾರು ಬಂದು ನೀನು ಅಂಗಡಿ ಇಟ್ಟಿದ್ದೀಯ ಅಂತಲೂ ಕೂಡ ನೋಡೋಲ್ಲ. ಸರ್ ನಾವು ಈ ರೀತಿ ಒಂದು ಅಂಗಡಿ ಇಟ್ಟಿದ್ದೀವಿ, ನಾವು ಹೋಲ್ಸೇಲಾಗಿ ಮಾರ್ತೀವಿ, ಮನೆಯಲ್ಲೇ ಮಾರ್ತೀವಿ, ನೀವು ತುಪ್ಪನ ಎಷ್ಟಕ್ಕೆ ನಮಗೆ ಕಡಿಮೆ ಕೊಡ್ತೀರಾ ಅನ್ನುವಂಥದ್ದನ್ನ ಫಸ್ಟ್ ಕೇಳಿ. ಬರೀ ನೋಡಿ ಒಂದು ಎಕ್ಸಾಂಪಲು. ಸೊ ಅಲ್ಲಿ ತುಪ್ಪನ ಅಲ್ಲಿ ತಗೊಂಡ್ರಿ, ಇನ್ನೊಂದು ಕಡೆ ಸೇಲ್ ಮಾಡೋಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಸೇಲ್ ಮಾಡಿ. ಸೊ ಇಷ್ಟೇ, ದುಡ್ಡಿಲ್ದೇ ನಡೀತಾ ಇರುವಂಥ ಪ್ರಪಂಚ. ಇದನ್ನೇ ಅಮೆಝಾನ್ ಅವರು, ಫ್ಲಿಪ್ಕಾರ್ಟ್ ಅವರೆಲ್ಲ ಮಾಡ್ತಾ ಇರುವಂಥದ್ದು. ಅವ್ರದ್ದು ಏನೂ ಇಲ್ಲ, ಯಾರೋ ಉತ್ಪಾದನೆ, ಯಾರೋ ಸೇಲ್ ಮಾಡ್ತಾರೆ. ಸೊ ಆ ರೀತಿ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆಮೇಲೆ ಇವೆಲ್ಲ ಮಾಡಬೇಕು ಅಂದರೆ ಒಂದಷ್ಟು ಎಜುಕೇಷನ್ ಬೇಕು. ಸೊ ಇವೆಲ್ಲ ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪು, ವೆಬ್ಸೈಟ್ಗಳು ಇವನ್ನೆಲ್ಲ ಇದು ಮಾಡೋಕ್ಕೆ ಎಲ್ಲ ಒಂದಷ್ಟು ಎಜುಕೇಷನ್ ಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳು SLCನೋ PUCನೋ ಡಿಗ್ರಿನೋ ಫೇಲ್ ಆದರೆ ಅವ್ರನ್ನ ಡಿಸ್ಕಂಟಿನ್ಯೂ ಮಾಡಬೇಡಿ. 2 ವರ್ಷನಾದರೂ ಫೇಲ್ ಆಗಲಿ, 3 ವರ್ಷನಾದರೂ ಫೇಲ್ ಆಗಲಿ, ಮತ್ತೆ ನೀನು ಓದಪ್ಪ, ಫ್ಯೂಚರ್ ಇರುವಂಥದ್ದೇ ಎಜುಕೇಷನಲ್ಲಿ ಅಂದ್ಬಿಟ್ಟು ನೀವು ಓದ್ಸೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ಆಗ ನೀವು ಮಾಡ್ತಿರೋವಂಥ ಕೆಲಸಕ್ಕೆ ನಿಮ್ಮ ಮಕ್ಕಳು ಇನ್ನೊಬ್ರು ಕೂಡ ಹೆಲ್ಪ್ ಆಗ್ತಾರೆ ಸ್ನೇಹಿತರೆ. ಸೊ ನನಗೆ ಕಾಲ್ ಮಾಡುವಂಥವ್ರು ತುಂಬ ಜನ ವಾಟ್ಸಪ್ಗಿಂತ, ಇನ್ಸ್ಟಾಗ್ರಾಮ್ಗಳಿಗಿಂತ ಯೂಟ್ಯೂಬ್ ನೋಡಿ ನನಗೆ ತುಂಬ ಜನ ಕಾಲ್ ಮಾಡುವಂಥದ್ದು. ಸೊ ಎಲ್ಲ 35 and 40 ಎಬೋ ಇರುವಂಥವರೆಲ್ಲ ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡೋಲ್ಲ, ಯೂಟ್ಯೂಬ್ನೇ ನೋಡುವಂಥದ್ದು ಜಾಸ್ತಿ. ಸೊ ತುಂಬ ಜನ ಯೂಟ್ಯೂಬ್ ನೋಡಿ ನನಗೆ ಕಾಲ್ ಮಾಡಿ ಸೀಡ್ಸ್ನ ಬೈ ಮಾಡುವಂಥವ್ರು. ಸೊ ನಾನೀಗ ಯೂಟ್ಯೂಬಲ್ಲಿದ್ದೆ, ಈಗ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ, ಗುರು ಫಾರ್ಮ್ಸ್ ಅಂತ. ನೆಕ್ಸ್ಟ್ ಫೇಸ್ಬುಕ್ ಹೋಗಿಲ್ಲ, ಅಯ್ಯೋ ಸಿಕ್ಕಾಬಟ್ಟೆ ಜನ ಅದರಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ವಾಟ್ಸಪ್ಗೂ ಹೋಗಿಲ್ಲ. ನೆಕ್ಸ್ಟು ವೆಬ್ಸೈಟ್ ಮಾಡ್ತಾಯಿದ್ದೀನಿ, ಇಂಡಿಯಾ ಮಾರ್ಟು ಮತ್ತು ಅಮೆಝಾನು, ಫ್ಲಿಪ್ಕಾರ್ಟು. ಈ ಸೇಲ್ಸ್ ಇಲ್ಲೇ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟ್ಗೆ ಹೋಗಲ್ಲ ನಾನು, ಇಂಡಿಯಾ ಮಾರ್ಟ್ಗೆ ಹೋಗ್ತೀನಿ. ಅದು ಬಿಡ್ತು ಅಂದರೆ ಇನ್ನೂ ಒಂದಷ್ಟು ಬ್ರೋಕರಿಂಗ್ ಆ್ಯಪ್ಗಳಿದೆ, ಸೊ ವೆಬ್ಸೈಟ್ಗಳಿದೆ, ಅದ್ರ ಮುಖಾಂತರ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಮಾರ್ಕೆಟಿಂಗು ನೀವು ಫಸ್ಟ್ ಇನ್ನೊಂದು ಹೇಳ್ತೀನಿ ಕೇಳಿ ನೋಡಿ. ನಾನು ವೀಡಿಯೋಗಳನ್ನ ಯಾರೂ ಸರಿಯಾಗಿ ನೋಡೋಲ್ಲ, ಅದರಿಂದಲೇ ಅವರು ಸಕ್ಸಸ್ ಆಗೋಲ್ಲ ಬಿಡಿ. ಸೊ ಕಂಪ್ಲೀಟಾಗಿ ನೋಡ್ತಾ ಇದ್ದರೆ ಎಲ್ಲ ಅವ್ರಿಗೊಂದು ಐಡಿಯಾ ಬರುತ್ತೆ. ಫಸ್ಟು ಹೆಂಗಿತ್ತು ಅಂತಂದರೆ, ತರಕಾರಿ ನೀವು ಬೆಳೆದಿದ್ದಂಥದ್ದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತಿದ್ರಿ, ಅವ್ರು ಅಲ್ಲಿ ಸೇಲ್ ಮಾಡಿಬಿಡ್ತಾಯಿದ್ರು, ಯಾರೋ ಒಬ್ಬ ಮಧ್ಯವರ್ತಿ ಇದ್ದ. ಈಗ ಟ್ರೆಂಡ್ ಹಂಗಿಲ್ಲ, ಅದು ಯಾವುದೋ ಬ್ಲಿಂಕಿಟ್ಟು, ಅದೇನೋ ಸ್ವಿಗ್ಗಿ, ಇನ್ಸ್ಟಾ, ತುಂಬ ಅಮೆಝಾನ್ ಅವರು, ಗ್ರಾಸರೀಸು, ವೆಜಿಟೇಬಲ್ಸು, ನೀವು ಎಷ್ಟಾದರೂ ಬೆಳೀರಿ. ನೀವು ಟಾರ್ಗೆಟ್ ಮಾಡಿ ಬೆಂಗಳೂರಿಗೋ ಮೈಸೂರಿಗೋ ಇಲ್ಲಿ ಇನ್ನೊಂದು ಕಡೆ ತಲುಪಿಸ್ಬಿಟ್ರೆ ಒಂದು 10 ಜನ ನೀವು ಫ್ರೆಂಡ್ಸು, ನೀವು 10 ಜನ ಒಂದು ಕಂಪ್ನಿ ಥರ ಮಾಡ್ಕೊಂಡು 10 ಜನ ಬಿನೀಸೇ ಇರಲಿ, ಬಿನೀಸೋ ಬದನೆಕಾಯಿ ನೋಡೋ, ನೀವು ಬದನೆ ಬೆಳಿ, ನೀವು ಬಿನೀಸ್ ಬೆಳಿ, ನೀವು ಟೊಮೊಟೊ ಬೆಳಿ ಅಂತ 10 ಜನ ನೀವು ಒಂದು ಗ್ರೂಪ್ ಮಾಡ್ಕೊಂಡು ತಗೊಂಡೋಗಿ ಬೆಂಗಳೂರಲ್ಲಿ ಒಂದು ಚಿಕ್ಕ ಆಫೀಸು ಬೇಡ, ಎಲ್ಲಾದರೂ ಖಾಲಿ ಜಾಗ ಇರುತ್ತಲ್ಲ, ಅಲ್ಲೊಂದು ಟೆಂಟ್ ಹಾಕೊಂಡು ನೀವು ಈ ಅಮೆಝಾನಲ್ಲೋ ಇಲ್ಲ ಸ್ವಿಗ್ಗಿ, ಇನ್ಸ್ಟಾ ಇದರಲ್ಲಿ ಟೈಅಪ್ ಆಗಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ, ವೆಜಿಟೇಬಲ್ಸ್ನ ಸೇಲ್ ಮಾಡ್ತಾ ಹೋಗಿ ದುಡ್ಡು ಹೆಂಗೆ ಮಾಡ್ಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೆಲ್ಲ ಹೆಂಗೆ ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅದನ್ನೇ ಒಬ್ಬ ಬಿಸ್ನೆಸ್ ಅಂದ್ಬಿಟ್ಟು ಅದರಲ್ಲೂ ದುಡ್ಡು ಇಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸ್ನೇಹಿತರೆ. ಸೊ ಈ ಮಾರ್ಕೆಟಿಂಗ್ ಟಿಪ್ಸ್ಗಳು ನಿಮಗೆ, ಆದರೆ ಒಂದಕ್ಕೊಂದು ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋಲ್ಲ, ಜನ ಬರೀ ಮೋಸನೇ. ಸೊ ನಾನು ಕೂಡ ಮೋಸ ಹೋಗಿದ್ದೀನಿ. ಸೊ ಅದರಿಂದ ನಿಮಗೆ ಯಾರು ಕ್ಲೋಸ್ ಫ್ರೆಂಡ್ಸು, ಚಿಕ್ಕಂದ್ರಿಂದ ಯಾರು ಒಂದು 10ನೇ ಕ್ಲಾಸಿಂದ 10 ವರ್ಷ 20 ವರ್ಷ ನಿಮ್ಮ ಜೊತೆಲಿದ್ದು ಅವನು ಒಡನಾಟ ಎಲ್ಲ ಗೊತ್ತಿರುತ್ತಲ್ಲ, ಅಂಥವ್ರು ಒಂದು 4-5 ಜನ ಸೇರಿಸ್ಕೊಂಡು ನೀವು ಈ ವೆಜಿಟೇಬಲ್ಸ್ನ ಟೌನ್ಗಳಲ್ಲಿ ಮಾರುವಂಥದ್ದು, ತುಪ್ಪ, ಮೊಟ್ಟೆ ಇವುಗಳನ್ನ ಟೌನ್ಗಳಲ್ಲಿ ಮಾರೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. 100% ದುಡ್ಡು ಮಾಡ್ತೀರಾ. ಸೊ ಇನ್ನೊಂದು ಸ್ವಲ್ಪ ದಿನ ಇರಿ, ನಾವು ಕೂಡ ಸ್ವಲ್ಪ ಅರ್ನಿಂಗ್ಸ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆಮೇಲೆ ಇನ್ನೂ ಒಂದು, ಯಾರ ಮಾತನ್ನು ಕೇಳಬೇಡಿ. ನಾನು ನಿಮ್ಮ ಜೊತೆಲಿ ಎಷ್ಟು ಪ್ರಾಂಪ್ಟ್ ಆಗಿದ್ದೀನಿ, ಎಷ್ಟು ವೀಡಿಯೋಸ್ ಮಾಡಿದ್ದೀನಿ, ನಾನು ಯಾವತ್ತಾದ್ರೂ ನನ್ನ ಸಂಪಾದನೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನ? ಸೊ ಯಾರೂ ಕೂಡ ನಿಜವಾದಂಥ ಅವರ ಸಂಪಾದನೆನ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಬರೀ ಸುಳ್ಳು ಹೇಳುವಂಥವ್ರು. ಇಲ್ಲಿ ನನ್ನ ಕೋಳಿಗಳು ಮೇಯ್ತೈತೆ ನೋಡಿ, ಈ ಕೋಳಿಗಳಿಂದ 10 ಲಕ್ಷ ಬರುತ್ತೆ ನನಗೆ ತಿಂಗಳಿಗೆ ಅನ್ನೋರು ಬರೀ ಸುಳ್ಳು. ಪಾಪ ಅವ್ರು ಪಾವಾಗ ಮೇಯ್ತೆ, ಏನೋ ನನಗೊಂದಷ್ಟು ಅರ್ನಿಂಗ್ಸ್ ಬರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಯಿತು, ಬಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸುತ್ತೆ.
ಸೊ ನೀವು ಈ ರೀತಿ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಒಂದು ಸರ್ಕಮ್ಸ್ಟೆನ್ಸಲ್ಲಿ ನಾನು ಯಾವತ್ತಾದರೂ ಇಷ್ಟು ದುಡ್ಡು ನಾನು ತಿಂಗಳಿಗೆ ಸಂಪಾದನೆ ಮಾಡ್ತಾಯಿದ್ದೀನಿ, ನಾನು ಈ ರೀತಿ ಫೋನ್ ತಗೊಂಡೆ ಇವತ್ತು, ಕಾರ್ ತಗೊಂಡೆ ಇವತ್ತು ಅನ್ನೋದನ್ನ ಯಾರೂ ಕೂಡ ಹೇಳಲ್ಲ. ಅವೆಲ್ಲ ಸುಮ್ಮನೆ ಗಾಸಿಪ್ಗಳು. 10 ಲಕ್ಷ 5 ಲಕ್ಷ ಸಂಪಾದನೆ ಮಾಡುವಂಥದ್ದು. ಅವರ ಒಂದು ಪ್ರಾಡಕ್ಟ್ಗಳು ಸೇಲ್ ಆಗಲಿ, ಇದೊಂದು ಮಿಷಿನ್ ತಗೊಂಡ್ರೆ ನೀವು 10 ಲಕ್ಷ ದುಡಿಬೋದು ತಿಂಗಳಿಗೆ, ಈ ಸೈಲೇಜ್ ಮಿಷಿನ್ ತಗೊಂಡ್ರೆ ನೀವು 20 ಲಕ್ಷ ದುಡಿಬೋದು ಅನ್ನುವಂಥದ್ದೆಲ್ಲ ಸುಳ್ಳು. ನಿಮ್ಮ ಒಂದು ಮಾರ್ಕೆಟಿಂಗ್ ನಾಲೆಡ್ಜು ತುಂಬ ತಾಳ್ಮೆಯಿಂದ ನಿಧಾನವಾಗಿ ಸ್ಟಾರ್ಟ್ ಮಾಡಿ 100% ಸಕ್ಸಸ್ ಆಗ್ತೀರಾ. ನಿಮ್ಗೆ ಏನೇ ಎಲ್ಪ್ ಬೇಕು ಅಂದರೂ ಸ್ನೇಹಿತರೆ ಮಾಡಿ. ನಾನು ಯಾರ್ದು ಫೋನ್ ರಿಸೀವ್ ಮಾಡ್ದೇ ಇಲ್ಲ, ಹಂಗಂತ ಜಾಸ್ತಿ ತಲೆನೂ ತಿನ್ನೋಕೋಬೇಡಿ. ಸೊ ಒಂದೆರಡು ಮಾತುಗಳಲ್ಲಿ ಮುಗಿಸಿ. ಸೀಡ್ಸ್ ಬೇಕಾ ಕಾಲ್ ಮಾಡಿ, ಸರ್ ನಾನು ಈ ರೀತಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಒಂದು ಐಡಿಯಾ ಕೊಡ್ತೀನಿ, ನನಗೆ ಗೊತ್ತಿರೋ ಒಂದು ಐಡಿಯಾನ ಕೊಡ್ತೀನಿ ಸ್ನೇಹಿತರೆ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯಾದಂಥ ಒಂದು ಒಳ್ಳೆ ನಿಮಗೆ ಉಪಯೋಗ ಆಗೋ ಥರ ಮಾಹಿತಿ ನೀಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.